ನಮಸ್ತೆ ವೀಕ್ಷಕರೇ, ಜ್ಞಾನಸಾಗರ ಜ್ಯೋತಿಷ್ಯ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ ಸಿಗುವ ಅಪರೂಪದ ಮಾಹಿತಿಗಳು ಹೀಗಿವೆ ನೋಡಿ. ಭಾರತದಲ್ಲಿ ಆಗಸ್ಟ್ 28ರಂದು ಚಂದ್ರಗ್ರಹಣ ಗೋಚರಿಸುತ್ತಿದೆಯೇ? ಯಾವ ರಾಶಿಯವರು ಈ ಚಂದ್ರಗ್ರಹಣದಿಂದ ಎಚ್ಚರವಾಗಿರಬೇಕು? ಯಾವ ರಾಶಿಯವರಿಗೆ ಚಂದ್ರಗ್ರಹಣದ ನಂತರ ಅದೃಷ್ಟದ ಬಾಗಿಲು ತೆರೆಯಲಿದೆ? ಗರ್ಭಿಣಿ ಸ್ತ್ರೀಯರು ಚಂದ್ರಗ್ರಹಣದಂದು ಎಷ್ಟು ಜಾಗರೂಕತೆ ವಹಿಸಬೇಕು? ಆಗಸ್ಟ್ 28ರಂದೇ ನೂಲು ಹುಣ್ಣಿಮೆ ಇರೋದ್ರಿಂದ ಈ ದಿನ ರಾಖಿ ಕಟ್ಟಬಹುದೇ? 12 ರಾಶಿಯವರು ಯಾವ ಸರಳ ಪರಿಹಾರ ಮಾಡಬೇಕು? ಇಂತಹ ಅಪರೂಪದ ವಿಷಯಗಳ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿ ನೀಡಿದ್ದೇವೆ. ಯಾವುದೇ ಕಾರಣಕ್ಕೂ ಇವುಗಳಲ್ಲಿ ಒಂದೇ ಒಂದು ಪಾಯಿಂಟ್ ಕೂಡ ಮಿಸ್ ಮಾಡ್ಕೋಬೇಡಿ. ಹಾಗಾದರೆ ತಡ ಯಾಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆಗಸ್ಟ್ 28ರಂದು ಪ್ರಪಂಚದ ಕೆಲವು ಭಾಗಗಳಲ್ಲಿ ಚಂದ್ರಗ್ರಹಣ ಸಂಭವಿಸಲಿದೆ. ಮುಖ್ಯವಾಗಿ ಈ ದಿನದಂದು ನೂಲು ಹುಣ್ಣಿಮೆ ಅಂದರೆ ರಕ್ಷಾಬಂಧನವನ್ನು ಆಚರಿಸಲಾಗುತ್ತೆ. ಅಷ್ಟಕ್ಕೂ ಭಾರತದಲ್ಲಿ ಈ ಚಂದ್ರಗ್ರಹಣ ಗೋಚಾರವಾಗುತ್ತಿದೆಯೇ ಅಂತ ನೀವು ಕೇಳಿದ್ರೆ ಇಲ್ಲ, ಭಾರತದಲ್ಲಿ ಈ ಚಂದ್ರಗ್ರಹಣವು ಗೋಚಾರವಾಗುತ್ತಿಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರಮುಖವಾಗಿ ಗ್ರಹಣ ಯಾವ ಭೂಭಾಗದಲ್ಲಿ ಸಂಭವಿಸುತ್ತದೆಯೋ ಅಥವಾ ಕಣ್ಣಿಗೆ ಕಾಣಿಸುತ್ತದೆ ಅಲ್ಲಿ ಮಾತ್ರ ಸೂತಕ ಕಾಲ ಅನ್ವಯವಾಗುತ್ತೆ. ಆದರೆ ಭಾರತದಲ್ಲಿ ಈ ಗ್ರಹಣ ಗೋಚಾರವಾಗುತ್ತಿಲ್ಲ. ಆದ ಕಾರಣ ಭಾರತದಲ್ಲಿ ಯಾವುದೇ ಸೂತಕ ಕಾಲ ಆಚರಿಸುವ ಅಗತ್ಯವಿಲ್ಲ. ಯಥಾ ಪ್ರಕಾರ ಭಾರತದಲ್ಲಿರುವ ಎಲ್ಲಾ ದೇವಸ್ಥಾನಗಳು ಕೂಡ ಗ್ರಹಣದ ಸಮಯದಲ್ಲಿ ಪೂಜೆ ಪುನಸ್ಕಾರ ನಡೆಯುತ್ತೆ. ಇನ್ನು ಆಕಾಶ ಮಂಡಲದಲ್ಲಿ ಸಂಭವಿಸುವ ಈ ಗ್ರಹಣದಿಂದಾಗಿ ಗೋಚಾರ ಫಲದ ಮೇಲೆಯೂ ಸಹ ಪ್ರಭಾವ ಬೀರುತ್ತೆ. ಹಾಗಾಗಿ ಕೆಲವು ರಾಶಿಗಳ ಮೇಲೆ ನಕಾರಾತ್ಮಕ ಪ್ರಭಾವ ಬೀರಿದರೆ ಇನ್ನು ಕೆಲವು ರಾಶಿಗಳ ಮೇಲೆ ಚಂದ್ರನ ಆಶೀರ್ವಾದ ದೊರೆತು ಅಪಾರ ಧನಲಾಭ ಹಾಗೂ ಮಾನಸಿಕ ಶಾಂತಿ ದೊರೆಯುತ್ತೆ. ನಾವು ಈಗಾಗಲೇ ಹೇಳಿದಂತೆ ಭಾರತದಲ್ಲಿ ಈ ಚಂದ್ರಗ್ರಹಣ ಗೋಚಾರವಾಗುತ್ತಿಲ್ಲ. ಆದರೂ ಸಹ ಈ ಕೆಳಗಿನ ರಾಶಿಗಳ ಮೇಲೆ ಕೆಲವು ನಕಾರಾತ್ಮಕ ಪ್ರಭಾವಗಳು ಬೀರಬಹುದು. ಹಾಗಾಗಿ ನೀವು ಕೆಲವೊಂದಿಷ್ಟು ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಚಂದ್ರಗ್ರಹಣದ ಈ ದೋಷದಿಂದ ನೀವು ಮುಕ್ತಿ ಹೊಂದಬಹುದು. ಆ ಪರಿಹಾರಗಳನ್ನು ತಿಳಿಯುವ ಮುಂಚೆ ಹಾಗೂ ಗರ್ಭಿಣಿಯರು ಈ ಸಮಯದಲ್ಲಿ ಎಷ್ಟು ಜಾಗರೂಕವಾಗಿರಬೇಕು ಎಂದು ತಿಳಿಯುವ ಮುಂಚೆ ಯಾವ ರಾಶಿಯವರು ಈ ಚಂದ್ರಗ್ರಹಣದಿಂದಾಗಿ ಅಶುಭ ಫಲಗಳನ್ನು ಪಡೆಯಲಿದ್ದಾರೆ ಹಾಗೂ ಯಾವ ರೀತಿಯ ಪರಿಣಾಮಗಳನ್ನು ಅನುಭವಿಸಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ತಿಳಿಯೋಣ. ಈ ಚಂದ್ರಗ್ರಹಣದಿಂದ ಅಶುಭ ಫಲಗಳನ್ನು ಪಡೆಯಲಿರುವ ಮೊದಲ ರಾಶಿ ಎಂದರೆ ಅದು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ಗ್ರಹಣದ ನಂತರ ಅಂದರೆ ಕೆಲವು ವಾರಗಳ ಮಟ್ಟಿಗೆ ಕುಟುಂಬದಲ್ಲಿ ಕಿರಿಕಿರಿ, ಸಣ್ಣ ಪುಟ್ಟ ಜಗಳಗಳು ಉಂಟಾಗಬಹುದು. ಇದರ ಜೊತೆ ಪ್ರಯಾಣದ ಸಮಯದಲ್ಲಿ ಕೊಂಚ ಜಾಗರೂಕತೆ ವಹಿಸಬೇಕಾಗುತ್ತೆ. ಚಂದ್ರಗ್ರಹಣದ ಕಾರಣದಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಹೆಚ್ಚು ಚಿಂತೆ ಹಾಗೂ ಆತಂಕ ಹೆಚ್ಚಾಗಬಹುದು. ಇನ್ನು ಮುಂದಿನ ಅಶುಭ ಫಲ ಪಡೆಯುವ ರಾಶಿ ಅಂದರೆ ಅದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ಚಂದ್ರಗ್ರಹಣದ ಪ್ರಭಾವದಿಂದಾಗಿ ಉದ್ಯೋಗ ಅಥವಾ ವ್ಯವಹಾರದಲ್ಲಿರುವವರಿಗೆ ಅವರ ಸಹೋದ್ಯೋಗಿಗಳಿಂದ ಅನೇಕ ಸಮಸ್ಯೆಗಳು ಎದುರಾಗಬಹುದು. ಹಾಗಾಗಿ ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ. ಇವುಗಳ ಜೊತೆ ಈ ಚಂದ್ರಗ್ರಹಣದ ನಂತರ ಕೆಲವು ವಾರಗಳ ಮಟ್ಟಿಗೆ ಹೂಡಿಕೆ ಮಾಡುವುದನ್ನು ತಪ್ಪಿಸಿ. ಇನ್ನು ಮುಂದಿನ ಅಶುಭ ಫಲ ಪಡೆಯುವ ರಾಶಿ ಅಂದರೆ ಅದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ಚಂದ್ರಗ್ರಹಣದ ಪ್ರಭಾವದಿಂದಾಗಿ ಹಣಕಾಸಿನ ಮೇಲೆ ತೀವ್ರ ಪರಿಣಾಮ ಬೀರಬಹುದು. ಅಂದರೆ ಆದಾಯಕ್ಕಿಂತ ವೆಚ್ಚಗಳು ಹೆಚ್ಚಾಗಿ ಸಾಲ ಮಾಡುವ ಪರಿಸ್ಥಿತಿ ಬರಬಹುದು. ಸಂಬಂಧಿಕರೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ಅನಗತ್ಯ ಗೊಂದಲ ಉಂಟಾಗಿ ಮಾನಸಿಕ ಸಮಸ್ಯೆಯನ್ನು ಅನುಭವಿಸಬಹುದು. ಹಾಗಾಗಿ ತಾಳ್ಮೆಯಿಂದ ಇರಲು ಶಿಫಾರಸ್ ಮಾಡ್ತೇವೆ. ಇನ್ನು ಮುಂದಿನ ಅಶುಭ ಫಲ ಪಡೆಯುವ ರಾಶಿ ಅಂದರೆ ಅದು ಕುಂಭರಾಶಿ. ಕುಂಭರಾಶಿಯವರಿಗೆ ಈ ಚಂದ್ರಗ್ರಹಣದ ಪ್ರಭಾವದಿಂದಾಗಿ ಮಾನಸಿಕ ಒತ್ತಡ, ಅನಗತ್ಯ ಚಿಂತೆ, ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಇದೆ. ಇವುಗಳ ಜೊತೆ ಆದಾಯ ಹಾಗೂ ವೆಚ್ಚಗಳು ಸಮಾನವಾಗಿದ್ದು ಹಣಕಾಸಿನ ವಿಚಾರದಲ್ಲಿ ಎಚ್ಚರವಾಗಿರಬೇಕಾಗುತ್ತೆ. ಎದುರಿಗಿರುವ ವ್ಯಕ್ತಿಗಳೊಂದಿಗೆ ಮಾತನಾಡುವಾಗ ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿ. ಈಗ ಯಾವ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ ಅನ್ನೋದರ ಬಗ್ಗೆ ತಿಳಿಯೋಣವಾ? ಆಗಸ್ಟ್ 28ರಂದು ಸಂಭವಿಸುವ ಚಂದ್ರಗ್ರಹಣದ ನಂತರ ಕೆಲವು ವಾರಗಳ ಮಟ್ಟಿಗೆ ಈ 4 ರಾಶಿಯವರಿಗೆ ಬಹಳ ಒಳಿತಾಗಲಿದೆ. ಹಾಗಾದರೆ ಆ ರಾಶಿಗಳು ಯಾವುವು ಅನ್ನೋದನ್ನು ತಡ ಮಾಡದೆ ತಿಳಿಯೋಣ ಬನ್ನಿ. ಶುಭ ಫಲಗಳನ್ನು ಪಡೆಯುವ ಮೊದಲ ರಾಶಿ ಅಂದರೆ ಅದು ಮೇಷರಾಶಿ. ಮೇಷರಾಶಿಯವರ ಆರ್ಥಿಕ ಪರಿಸ್ಥಿತಿಯಲ್ಲಿ ಪ್ರಗತಿ ಉಂಟಾಗಲಿದೆ. ಇವರಿಗೆ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ. ಮಾನಸಿಕವಾಗಿ ಬಹಳ ಸಂತೋಷವಾಗಿ ದಿನಗಳನ್ನು ಕಳೀತಾರೆ. ಬಾಕಿ ಇದ್ದ ಹಣಗಳು ಇವರ ಕೈ ಸೇರುತ್ತೆ. ಇನ್ನು ಮುಂದಿನ ಶುಭ ಫಲ ಪಡೆಯುವ ರಾಶಿ ಅಂದರೆ ಅದು ಕಟಕ ರಾಶಿ. ಕಟಕ ರಾಶಿಯವರಿಗೆ ಈ ಚಂದ್ರಗ್ರಹಣದ ಪ್ರಭಾವದಿಂದಾಗಿ ಕುಟುಂಬದಲ್ಲಿ ಬಹಳ ಸಂತೋಷ
ಸಂತೋಷದಾಯಕ ಸಮಯವನ್ನು ಕಳೆಯಲಿದ್ದಾರೆ. ಸ್ನೇಹಿತರೊಂದಿಗೆ ಉತ್ತಮವಾದ ಬಾಂಧವ್ಯ ಹಾಗೂ ಪ್ರಯಾಣ ಮಾಡುವ ಅವಕಾಶವನ್ನು ಪಡೆಯಲಿದ್ದಾರೆ. ಇದಲ್ಲದೆ ದಿವ್ಯ ಕ್ಷೇತ್ರಗಳಿಗೆ ಭೇಟಿ ನೀಡಲು ಮನಸ್ಸು ಹಾತೊರೆಯುತ್ತೆ. ಇದರ ಜೊತೆ ಮನಸ್ಸು ಶಾಂತವಾಗಿದ್ದು ಆತ್ಮವಿಶ್ವಾಸ ವೃದ್ಧಿಯಾಗುತ್ತೆ. ಇನ್ನು ಮುಂದಿನ ಶುಭ ಫಲ ಪಡೆಯುವ ರಾಶಿ ಅಂದರೆ ಅದು ತುಲಾ ರಾಶಿ. ತುಲಾ ರಾಶಿಯವರಿಗೆ ಈ ಚಂದ್ರಗ್ರಹಣದ ಪ್ರಭಾವದಿಂದಾಗಿ ಅತ್ಯಂತ ಉತ್ತಮವಾದ ಫಲಗಳು ದೊರೆಯಲಿವೆ. ಇವರ ವ್ಯಾಪಾರ ಹಾಗೂ ಉದ್ಯೋಗ ರಂಗದಲ್ಲಿರುವವರಿಗೆ ಬಹಳಷ್ಟು ಲಾಭವಾಗುತ್ತೆ. ಅನೇಕ ಮೂಲಗಳಿಂದ ಧನಾಗಮನವಾಗಲಿದ್ದು ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಸಂತೋಷದಾಯಕ ಸಮಯವನ್ನು ಕಳೆಯಲಿದ್ದಾರೆ. ಇನ್ನು ಮುಂದಿನ ಶುಭ ಫಲಗಳನ್ನು ಪಡೆಯುವ ರಾಶಿ ಅಂದರೆ ಅದು ಧನುರಾಶಿ. ಧನುರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಬಹಳನೇ ಯಶಸ್ಸು ಸಿಗುತ್ತೆ. ಹೊಸ ಜವಾಬ್ದಾರಿಗಳ ಜೊತೆಗೆ ಪ್ರಮೋಷನ್ ಸಿಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಉತ್ತಮವಾದ ವಾತಾವರಣವಿದ್ದು ಕುಟುಂಬ ಸದಸ್ಯರ ಜೊತೆ ಉತ್ತಮವಾದ ಸಂಬಂಧವಿರುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇನ್ನುಳಿದ 4 ರಾಶಿಗಳು ಈ ಚಂದ್ರಗ್ರಹಣದ ನಂತರ ಮಿಶ್ರ ಫಲಗಳನ್ನು ಪಡೆಯಲಿದ್ದಾರೆ. ಇನ್ನು ಭಾರತದಲ್ಲಿ ಗ್ರಹಣವು ಸಂಭವಿಸದೇ ಇದ್ರೂ ಕೂಡ ಗರ್ಭಿಣಿ ಸ್ತ್ರೀಯರು ತಮ್ಮ ಮಗುವಿನ ಆರೋಗ್ಯದ ದೃಷ್ಟಿಯಿಂದ ಹಾಗೂ ಮಾನಸಿಕ ಶಾಂತಿಗಾಗಿ ಈ ದಿನ ಸ್ವಲ್ಪ ಎಚ್ಚರವಾಗಿದ್ದರೆ ಬಹಳ ಒಳ್ಳೆಯದು. ಈ ಚಂದ್ರಗ್ರಹಣವು ಸಾಮಾನ್ಯವಾಗಿ ರಾತ್ರಿಯ ಸಮಯದಲ್ಲಿ ಸಂಭವಿಸೋದ್ರಿಂದ ಅನವಶ್ಯಕವಾಗಿ ರಾತ್ರಿಯ ವೇಳೆ ಓಡಾಡಬೇಡಿ. ಇದಲ್ಲದೆ ಚೂಪಾದ ವಸ್ತುಗಳನ್ನು ಈ ಸಮಯದಲ್ಲಿ ಬಳಸಬೇಡಿ. ಆದಷ್ಟು ಮನೆಯ ಒಳಗೆ ಇದ್ದು ಇಷ್ಟ ದೈವದ ನಾಮಸ್ಮರಣೆ ಅಥವಾ ಸಂತಾನ ಗೋಪಾಲ ಮಂತ್ರವನ್ನು ಜಪಿಸೋದು ಶ್ರೇಷ್ಠ. ನೀವು ಬಹಳ ಸಮಯದಿಂದ ಕಾಯುತ್ತಿರುವ ವಿಷಯ ಈಗ ತಡ ಮಾಡದೆ ಹೇಳ್ಬಿಡ್ತೀನಿ ಕೇಳಿ. ಈ ದಿನ ರಾಖಿ ಕಟ್ಟಬಹುದೇ ಅನ್ನುವ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಸಾಮಾನ್ಯವಾಗಿ ಗ್ರಹಣದ ಸೂತಕ ಕಾಲ ಭಾರತದಲ್ಲಿ ಸಂಭವಿಸುತ್ತಿಲ್ಲವಾದ್ದರಿಂದ ನಿಮ್ಮ ಸಹೋದರರಿಗೆ ರಕ್ಷಾಬಂಧನವನ್ನು ನಿಶ್ಚಿಂತೆಯಿಂದ ಕಟ್ಟಬಹುದು. ಆದರೆ ರಕ್ಷಾಬಂಧನವನ್ನು ಕಟ್ಟುವ ಮುಂಚೆ ಆ ದಿನದ ರಾಹುಕಾಲ ಹಾಗೂ ಯಮಗಂಡ ಕಾಲವನ್ನು ನೋಡಿ ನಂತರ ಕಟ್ಟಿ ಎಂದು ಸಲಹೆ ನೀಡ್ತೇವೆ. ಅಂದರೆ ಆಗಸ್ಟ್ 28ರ ಶುಭ ಸಮಯದಂದು ರಾಖಿ ಕಟ್ಟುವುದು ಬಹಳನೇ ಒಳ್ಳೆಯದು. ಕೊನೆಯದಾಗಿ ಅಶುಭ ಫಲಗಳನ್ನು ಪಡೆಯುವ ಹಾಗೂ ಮಿಶ್ರ ಫಲಗಳನ್ನು ಪಡೆಯುವ ರಾಶಿಗಳು ತಪ್ಪದೇ ಮಾಡಬೇಕಾದ ಸರಳ ಪರಿಹಾರಗಳು ಹೀಗಿವೆ. ಈ ಚಂದ್ರಗ್ರಹಣದ ಸಮಯದಲ್ಲಿ ಅಥವಾ ಕೆಲವು ದಿನಗಳವರೆಗೆ ಪ್ರತಿನಿತ್ಯ ಓಂ ನಮಃ ಶಿವಾಯ ಎಂಬ ಶಕ್ತಿಶಾಲಿ ಮಂತ್ರವನ್ನು ಜಪಿಸಿ ಸಾಧ್ಯವಾದರೆ ಶಿವಲಿಂಗಕ್ಕೆ ಕ್ಷೀರಾಭಿಷೇಕ ಮಾಡೋದು ಬಹಳನೇ ಶ್ರೇಷ್ಠ. ಚಂದ್ರಗ್ರಹಣದ ಮರುದಿನ ವಿಶೇಷವಾಗಿ ಕುಂಭ, ಸಿಂಹ, ಮಿಥುನ ಹಾಗೂ ವೃಶ್ಚಿಕ ರಾಶಿಯವರು ಬಡವರಿಗೆ ಅಥವಾ ಪುರೋಹಿತರಿಗೆ ಬಿಳಿ ಬಟ್ಟೆ, ಹಾಲು, ಅಕ್ಕಿ ಅಥವಾ ಕರ್ಪೂರವನ್ನು ದಾನ ಮಾಡೋದ್ರಿಂದ ನಿಮ್ಮ ದೋಷಗಳು ಪರಿಹಾರವಾಗುತ್ತೆ. ಇವುಗಳ ಜೊತೆ ಚಂದ್ರನ ಮಂತ್ರವಾದ ಓಂ ಸೋಮಾಯ ನಮಃ ಎಂಬ ಶಕ್ತಿಶಾಲಿ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಜಪಿಸೋದ್ರಿಂದ ಚಂದ್ರನ ಕೃಪೆಗೆ ಪಾತ್ರರಾಗಿ ನಿಮ್ಮ ಕಷ್ಟ ಫಲಗಳೆಲ್ಲ ಇಷ್ಟ ಫಲಗಳಾಗಿ ಬದಲಾಗುತ್ತೆ. ಮಾನಸಿಕ ಸಮಸ್ಯೆಯನ್ನು ನೀವು ಅನುಭವಿಸುತ್ತಿದ್ರೆ ವಿಷ್ಣು ಸಹಸ್ರನಾಮ ಅಥವಾ ಹನುಮಾನ್ ಚಾಲೀಸ ಪಠಿಸಿ. ನೋಡಿದ್ರಲ್ಲ ಸ್ನೇಹಿತರೆ, ಚಂದ್ರಗ್ರಹಣದ ನಂತರ ಯಾವ ರಾಶಿಗಳಿಗೆ ಶುಭ ಹಾಗೂ ಯಾವ ರಾಶಿಗಳಿಗೆ ಅಶುಭ ಅಂತ. ಇನ್ನು ಗರ್ಭಿಣಿ ಸ್ತ್ರೀಯರು ಎಚ್ಚರ ವಹಿಸಬೇಕಾದ ವಿಷಯಗಳು ಯಾವುವು ಅಂತ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ಮಾಹಿತಿಯ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.